ಶತಾಯುಷಿ ಶ್ರೀ ವಿದ್ಯಾಧರ ಗುರೂಜಿರವರ 111ನೇ ಜಯಂತ್ಯೋತ್ಸವವು ಕಲಬುರಗಿ ನಗರದ ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ರೈತ ಪರ ಹೋರಾಟಗಾರ ದಯಾನಂದ್ ಪಾಟೀಲ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಶಿಲ್ ಜಿ ನಮೋಶಿ, ವಿಧಾನ ಪರಿಷತ್ ಸದಸ್ಯ, ಗೌರವ ಉಪಸ್ಥಿತಿ ಅಶೋಕ್ ಗುರೂಜಿ, ಉಪನ್ಯಾಸಕರು ಡಾಕ್ಟರ್ ನಾಮದೇವ್ ಜಾಧವ್, ಅಧ್ಯಕ್ಷತೆಯನ್ನು ಪ್ರೊಫೆಸರ್ ದಯಾನಂದ್ ಅಗಸರ್, ಸಂಯೋಜಕರು ದಯಾನಂದ್ ಪಾಟೀಲ್, ವಿದ್ಯಾಧರ ಗುರೂಜಿರವರ ಅಭಿಮಾನಿಗಳು, ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ಬುದ್ಧಿಜೀವಿಗಳು, ದೇಶದ ಹಿತಚಿಂತಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಆ ವಾರಂಟಿಂದ ಅವರು ತಪ್ಪಿಸ್ಕೊಡ್ತಾರೆ. ಯಾಕೆಂದರೆ ಅವ್ರು ಅಲ್ಲೇ ಇರ್ತಾರೆ, ಟೂರಿಸಂ ಹೋಗ್ತಾರೆ, ಗುರುಜಿ ಎಲ್ಲಿದ್ದಾರೆ ಅಂತ ವಿದ್ಯಾಧರ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಗ ಅವ್ರು ಹೇಳ್ತಾರೆ, ತಕ್ಷಣ ಬಂದ್ ಮಾಡ್ಕೊಡ್ತಾರೆ. ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯಾಧರ ಗುರೂಜಿಯವರೇ ನಿಂತು ಒಂದಷ್ಟು ಹೋರಾಟಗಳನ್ನು ರೂಪಿಸುವ ಹೊತ್ತಿನ ಅವ್ರ ಜೊತೆ ಸಾಥ್ ಕೊಟ್ಟಂಥವ್ರು ಅಂತಂದರೆ ವೈಜನಾಥ್ ಪಾಟೀಲ್. ಅದರ ಪರಿಣಾಮನೇ ನಾವು ಏನಾಯಿತು ಅಂತಂದರೆ ಇವತ್ತು 371J ಸಂವಿಧಾನ 371J ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಾಗಿ ಇವತ್ತು ಸುಮಾರು ಲಕ್ಷಾಂತರ ಜನರು, ಹೆಚ್ಚು ಕಡಿಮೆ ಒಂದು 10 ವರ್ಷದಲ್ಲಿ ಒಂದು 25,000 ವಿದ್ಯಾರ್ಥಿಗಳಿಗೆ ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿವೆ. ಸುಮಾರು ಒಂದು 5,000 to 10,000 ಜನರಿಗೆ ಎಂಪ್ಲಾಯ್ಮೆಂಟ್ಗಳು ಸಿಕ್ಕಿವೆ. ಅದೆಲ್ಲ ಯಾರ ಪುಣ್ಯ ಅಂತಂತಂದರೆ ಅದು ವಿದ್ಯಾಧರ ಗುರೂಜಿಯವರು, ವೈಜನಾಥ್ ಪಾಟೀಲ್ ಅವರು, ಚನ್ನಬಸಪ್ಪ ಕುಡಿಗೆ ಅವರು ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು ಈ ಇನಾಮದಾರ್ ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು ಉಪಕಾರ ಆಗಿದೆ. ಯಾಕೆಂತಂದರೆ ನಾವು ನಮಗೆ ಉಪಕಾರ ಮಾಡಿದವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂತಂದರೆ ದೇವರು ನಮ್ಮನ್ನು ಖಂಡಿತವಾಗಲೂ ಕ್ಷಮಿಸಲ್ಲ. ಅವ್ರನ್ನ ನಾವು ಕ್ಷಮಿಸದೆ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು ಅಂತಂದರೆ ಸರ್ಕಾರ ಯಾವ ರೀತಿ ಅವ್ರ ಹೆಸರನ್ನ ಶಾಶ್ವತಗೊಳಿಸಬೇಕು ಅಂತಂದರೆ ಕಲಬುರಗಿಯಲ್ಲಿ ಒಂದು ಹೋರಾಟಗಾರರ, ಸ್ವತಂತ್ರ ಹೋರಾಟಗಾರರ ಒಂದು ಸ್ಮಾರಕವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕಾಗಿದ್ದು ಭಾಳ ಜರೂರಿ ಇತ್ತು. ಯಾರೂ ವಿಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಲಾಹೋರ್ಗೆ ಹೋಗಿ 1938ರಲ್ಲಿ ಬಹುಶಃ ಭಾಳ ಜನ ನಮ್ಮ ತಿವಾರಿ ಸರ್ ಅವರು ಕೂಡ ಬಹುಶಃ ಧಾರವಾಡಕ್ಕೆ ಹೋಗಿ ಅವ್ರ ಪೋಸ್ಟ್ ಗ್ರಾಜ್ಯುಯೇಷನ್, ಡಾಕ್ಟರೇಟ್ ಎಲ್ಲ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡಿದ್ರು. ಅದಕ್ಕಿಂತ ಒಂದು ಸ್ವಲ್ಪ ಸೀನಿಯರ್ ವ್ಯಕ್ತಿಗಳು ಹಿಂದೆ ಪೂನಾಕ್ಕೆ ಹೋಗ್ತಿದ್ರು, ಕೆಲವರು ಹೈದರಾಬಾದ್ಗೆ ಹೋಗಿ ಕಲಿತಿದ್ರು, ಅಥವಾ ನಾವೆಲ್ಲ ಇಲ್ಲೇ ಸುತ್ತಮುತ್ತಲು ನಾವು ಇದ್ದವರು. ಲಾಹೋರ್ಗೆ ಹೋಗಿ 38ರಲ್ಲಿ ಹೋಗಿ 42ರವರೆಗೆ ಹಿಂದಿ ಬಗ್ಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಇತ್ಯಾದಿ ಕಲಿತಾರಂತಂದರೆ ಆ ಪ್ರಮಾಣದ, ಆ ಎತ್ತರದ ವ್ಯಕ್ತಿ ಮತ್ತು ಯಾರು ಅಲ್ಲ ಗುರೂಜಿಯವರು ಅಂತದಂದು ನಾವು ಹೇಳಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತು, ಬಹುಶಃ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಅತ್ಯಂತ ಅಭಿಮಾನಿ ವ್ಯಕ್ತಿ ನಮ್ಮ ಭಾಗದಲ್ಲಿ ಯಾರು ಇದ್ದಾರೆ ಅಂತಂದ್ರೆ ಅದು ವಿದ್ಯಾಧರ ಗುರೂಜಿ ಅಂತಂದು ಹೇಳಬೇಕಾಗುತ್ತೆ. ಅವ್ರದ್ದು ಏನಾರೇ ಅವ್ರ ಜನ್ಮ ದಿನಾಚರಣೆಯಲ್ಲಿ ಅದು ಮತ್ತೇನಾರೇ ಇರಲಿ, ಆ ಆಚರಣೆ ಮಾಡೋದ್ರೊಳಗೆ ಅವ್ರ ಮುಂಚೂಣಿಯಲ್ಲಿದ್ದರು. ಅನೇಕ ಅವರ ದಿನಾಚರಣೆ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರಿರಲಿ, ರಾಜ್ಯದ ನಾಯಕರಿರಲಿ, ಅವ್ರನ್ನ ಕರೆಸಿ ಆ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ನಾವು ಭಾಳ ಹತ್ತಿರದಿಂದ ನಾವು ನೋಡಿದ್ದೇವೆ. ಇವತ್ತಿನ ದಿನ ಯಾವ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ನಡೀತಕ್ಕಂಥ 111ನೇ ವಿದ್ಯಾಧರ ಗುರೂಜಿಯ ಸ್ವಾತಂತ್ರ್ಯ ವಿದ್ಯಾಧರ ಗುರೂಜಿಯ ಜನ್ಮದಿನವನ್ನು ಆಚರಣೆಯನ್ನು ಮಾಡಿದ್ವಿ. ನಮಗೆ ಭಾಳ ಖುಷಿ ತಂದದ. ಪ್ರಪ್ರಥಮವಾಗಿ ಒಬ್ಬ ರೈತನ ಮಗಾಗಿ ಯಾವ ಸ್ವತಂತ್ರ ಹೋರಾಟಗಾರರಿಗೆ ಮರ್ಯಾದೆ ಮಾಡಬೇಕಲ್ಲ, ದೊಡ್ಡ ಶಕ್ತಿ ತರಬೇಕಲ್ಲ ಅಂತಕ್ಕಂಥದ್ದು ಯಾವಾಗ ನನ್ನ ತಲೆಯಾಗಿ ಮೂಡ್ತೋ, ಒಂದು ದಿನ ಸಾಮಾನ್ಯವಾಗಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಅದು ಸ್ವತಃ ನಾನು ಉಚ್ಚಾರ ಮಾಡಿದ್ದೀನಿ. ಏನಪ್ಪ ಅಂದರೆ ಈ ಸ್ವತಂತ್ರ ಹೋರಾಟಗಾರನ ನಾವು ಮೇಲೆತ್ತಬೇಕು ಅಂತಕ್ಕಂಥದ್ದು, ಅಂದರೆ ಮೇಲೆತ್ತಬೇಕಂತಕ್ಕಂಥ ಅವ್ರು ಹಾಕಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ನಾವು ಪಡಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದು ಬಹಳ ಮಹತ್ವದ ಇದೆ. ನಾವು ಈ ದಿನಾಚರಣೆ ಮಾಡೇಬೇಕು ಅಂತಕ್ಕಂಥದ್ದು ಏನು ಇವತ್ತು ಮಾಡಿದ್ವಿ. ಭಾಳ ಖುಷಿಯಾಯಿತು. ಎಲ್ಲರೂ ಏನದ ತಿಳುವಳಿಕೆ ಉಳ್ತಕ್ಕಂಥರು, ವಿದ್ಯಾವಂತರು, ಈ ನಗರದ ಮತ್ತು ಈ ಜಿಲ್ಲೆಯ ಜನಗಳೆಲ್ಲ ಬಂದು ಶೋಭೆಯನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಋಣಿ ಇದೆ. ಇದಕ್ಕಿಂತ ಮಹತ್ವದ ಕಾರ್ಯಕ್ರಮ ಮುಂದೆ ಮಾಡಬೇಕಂತಕ್ಕಂಥದ್ದು ಬಾಬುರಾವ್ ಯಡ್ರಾಮಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹೇಳಿದರು, ಮತ್ತು ನಿವೃತ್ತ ಕುಲಸಚಿವರು ಹೇಳಿದರು.
ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಶಶಿಲ್ ನಮೋಶಿ ಅವ್ರನ್ನೂ ಹೇಳಿದ್ರು. ಭಾಳ ಖುಷಿಯಾಗ್ಯದ. ಇದನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಯಾವ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಹೋರಾಟಗಾರರು ಏನಿದ್ದಾರೆ ಮತ್ತು ಅವ್ರ ಸ್ಮಾರಕಗಳಾಗಬೇಕು, ಅವ್ರ ಚರಿತ್ರೆ ಮತ್ತೆ ಜೀವಂತ ಇಡಬೇಕು, ಅದು ಪ್ರತಿ ಪ್ರಸಾರ ಆಗಬೇಕು. ಈ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಥರ ನಡ್ಕೊಂಡು ಬಂದಿದ್ದಾರೆ, ಯಾವ ಥರ ಕಷ್ಟಪಟ್ಟಿದ್ದಾರೋ ಈ ದೇಶ ಸ್ವತಂತ್ರ ಮಾಡಿಕೊಟ್ರು ಅಂಥವ್ರನ್ನ ಪಠ್ಯಪುಸ್ತಕ ಆಗಬೇಕು ಅಂತಕ್ಕಂಥ ನಮ್ದು ಒತ್ತಾಯ ಇದೆ. ಹಾಗಾಗಿ ಎಲ್ಲ ಇವತ್ತಿನ ಸೇರಿದಂಥ ಎಲ್ಲ ಈ ವಿದ್ಯಾಧರ ಗುರೂಜಿಯವರ ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಕೇಸರಿ.